ಗುಳ್ಳೆ ಮಚ್ಚೆ ನಿಮ್ಮ ಮನೆ ಕುಟುಂಬ ಯಾವುದೇ ದೋಷ ಇದ್ರೂ ಪರಿಹಾರ ಆಗಲಿ ಅಂತ ಒಳ್ಳೇದಾಗಪ್ಪ ಅಂತ ಆಗ್ತದೆ. ಬಟ್ ಯೂಟ್ಯೂಬ್ ಚಾನಲ್ ಸೊ ಸುಮಾರು ದಿನನೇ ಆಗಿದೆ ವೀಡಿಯೋಸ್ಗಳು ಹಾಕೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಪಾಪು ಅವನಿಗೂ ಈ ವೆದರ್ಗೆ ಅವನಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಆ ಕಾರಣದಿಂದ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಎಲ್ಲರೂ ಬೆಳಗ್ಗೆನೇ ಇವಾಗ ಟೈಮ್ ಅಂದ್ಬಿಟ್ಟು ಅಲ್ಲೇ 5:45 6 ಗಂಟೆ ಹಾಕಕ್ಕೆ ಬಂದಿದೆ. ಸೊ ಇವಾಗೆಲ್ಲ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಮುಡಿ ಕೊಡಬೇಕು ನಮ್ಮ ಪಾಪುಗೆ ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ. ಯಾಕಪ್ಪ ಮುಡಿ ಅಂದರೆ ಆ ದೇವ್ರಿಗೆ ಒಂದು ಸತಿನೂ ನಾವು ಮನೇಲಿ ಮುಡಿ ಕೊಟ್ಟಿಲ್ಲ ಪಾಪು ಹುಟ್ಟಿದಾಗಿಂದ. ಸೊ ಹಾಗಾಗಿ ಈ ಸತಿ ಮುಡಿ ಕೊಡೋಣ ಅಂದ್ಬಿಟ್ಟು ನಾನು ಕೂಡ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಅಲ್ಲೋಗಿ ಕೂಡ ಸ್ನಾನ ಮಾಡಬೇಕು. ಸೊ ಹಾಗಾಗಿ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಸುಮಾರು ಕಮೆಂಟ್ಸ್ ಬರ್ತಿತ್ತು ಯಾಕೆ ವಿಡಿಯೋಸ್ ಮಾಡ್ತಾಯಿಲ್ಲ. ಆ್ಯಂಡ್ ಎಲ್ಲಾದರೂ ಸಿಕ್ಕಿದಾಗ ಯಾರಾದರೂ ಒಬ್ಬರು ಕೇಳ್ತಾರೆ ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂತ. ಆ್ಯಂಡ್ ನಮ್ಮ ರಿಲೇಷನಲ್ಲಂತೂ ಅವರವರೇ ಪಿಸ್ ಅಂತ ಮಾತಾಡ್ತಾ ಇರ್ತಾರೆ, ಯೂಟ್ಯೂಬ್ ಮಾಡ್ತಾರಲ್ಲ ವಿಡಿಯೋಸ್ ಎಲ್ಲ. ಸೊ ಖುಷಿಯಾಗುತ್ತೆ ಆ ಥರ ಎಲ್ಲ ಕೇಳಿದಾಗ. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನೆಲ್ಲ ಆಗುತ್ತೆ ಅನ್ನೋದು ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗಿನ 6 ಗಂಟೆ ಎಷ್ಟು ಬೆಳಕು ಬಂದುಬಿಟ್ಟಿದೆ, ಆಚೆ ಸಖತ್ತು ಬೆಳಕು ಜಾಸ್ತಿ ನೋಡಿ. ಸೊ ಗುಬ್ಬಚ್ಚಿ ಎಲ್ಲ ಬಂದು ಕೂಗುತ್ತೆ, ಯಾಕಂದರೆ ಅಲ್ಲಿ ಭತ್ತದ ಹಾಕಿದ್ದೀವಲ್ವ, ಅಲ್ಲೇ ಬಂದು ಭತ್ತದೆಲ್ಲ ತಿನ್ನಕ್ಕೆ ಬರುತ್ತಲ್ವ. ಸೊ ಹಾಗಾಗಿ ಕೂಗ್ತಾ ಇರುತ್ತೆ. ಚಳಿ. ಇವ್ರು ಇವಾಗ ಸ್ನಾನ ಮಾಡ್ಕೊಂಬಂದರು. ಸೊ ಈಗ ಹೊರಟಿದ್ದೀವಿ ಇಲ್ಲಿಂದ. ಅಪ್ಪ ಅಮ್ಮ ನಾನು ಮತ್ತು ನಮ್ಮ ಪಾಪ ನಮ್ಮ ಬುಬ್ಬು ಅವನಿನ್ನ ಮಲ್ಕೊಂಡಿದ್ದಾನೆ. ನೈಟೇ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ದೆ, ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಆ್ಯಂಡ್ ಕೋಲ್ಡ್ ಕೂಡ ಆಗಿಬಿಟ್ಟಿದೆ ಅವನಿಗೆ, ಅದೇ ಒಂದು ಭಯ. ಸೊ ಎಲ್ಲಿ ಕೋಲ್ಡ್ ಆಗಿದೆಯಲ್ಲ, ಏನು ಜ್ವರ ಗಿರ ಬಂದುಬಿಡುತ್ತೆ, ಅಲ್ಲಿ ನೀರು ಹಾಕ್ಸ್ಬೇಕು. ಸೊ ಹಾಗಾಗಿ ಪಾಪ ಬೋರ್ಡ್ ಆಗಿಬಿಡ್ತೀರಲ್ಲ ಇವತ್ತು. ಆ್ಯಕ್ಚುಲಿ ಏನೋ ಗೊತ್ತಿಲ್ಲ, ವರ್ಷಕ್ಕೆ ಒಂದ್ಸತಿ ಬೋಡ ಹಾಗೆ ಆಗ್ತಾರೆ ಅಪ್ಪ ಮಗ ಇಬ್ಬರೂ. ಸೊ ಇನ್ನೂ ಹರಕೆಗಳಿದ್ದಾವೆ, ಆ ದೇವ್ರುಗಳಿಗೆಲ್ಲ ಕೊಡಬೇಕು. ಇನ್ನೂ ಒಂದು 3-4 ಸತಿ ಬೋಡ ಹಾಕ್ತೀರ ಅಲ್ವಾ ಪಾಪ? ಸೊ ಬನ್ನಿ, ಎಲ್ಲ ಆಯಿತು. ಇವಾಗ ಇನ್ನೇನು ಕಾರ್ ಬರುತ್ತೆ. ಸೊ ಹೊರಡೋದೆ ಅಷ್ಟೇ. ಸೊ ಫೈನಲಿ ಕಾರು ಕೂಡ ಬಂತು, ನಾವು ಕೂಡ ಹೊರಟ್ವಿ. ಹಾಗೆಯೇ ಓಡಬೇಕಾದ್ರೆ ಪೆಟ್ರೋಲ್ನೆಲ್ಲ ಹಾಕ್ಸ್ಕೊಂಡು ಹಾಗೆ ಹೊರಡ್ತಾ ಇದ್ವಿ. ಸೊ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂತ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಬುಬ್ಬು ಕೂಡ ಮುಂದೆ ಕೂತಿದ್ದ, ಹಿಂದೆ ಬಂದು ನನ್ನ ತೊಡೆ ಮೇಲೆ ಕುತ್ಕೊಂಡ. ನನ್ನನ್ನು ಬಿಟ್ಟು ಎಲ್ಲೂ ಅಳ್ಳಾಡಲ್ಲ ಮಾಸ್ವಾಮಿ. ನನಗಂತೂ ಎಲ್ಲಾದರೂ ಅತ್ತೆ ಮನೇಲಿ ಬಿಟ್ಟು ಬಂದ್ಬಿಡೋಣ ಒಂದು ವಾರ ಅಂತ ಹೇಳಿಸ್ತಾ ಇರ್ತೀನಿ. ಸೊ ನಾನು ಬಿಟ್ಟಿರೋದೇ ಇಲ್ಲ. ಸೊ ನೋಡ್ತಾ ಫೈನಲಿ ಕುಣಿಗಲ್ ಕೂಡ ನಾವು ಬೇಗ ಅಂದರೆ ಬೇಗ ರೀಚ್ ಆಗ್ತಾನೆ ಹೋದ್ವಿ. ಇಲ್ಲಿ ಸುಮಾರು ಒಂದು 7 ಗಂಟೆ ಬಿಟ್ಟಿದ್ದು, 9:30ಗೆಲ್ಲ ಬೇಗ ಹೋದ್ವಿ. ಆ್ಯಂಡ್ ಕಾರು ಕೂಡ ತುಂಬ ಚೆನ್ನಾಗಿ ಓಡಿಸ್ತಾ ಇದ್ರು ಅಣ್ಣ. ಸೊ ಆ ನಂಬಿಕೆ ಮೇಲೇ ನಾವು ಆರಾಮಾಗಿ ಕುತ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾರ್ ಓಡಿಸೋದು. ಆ್ಯಂಡ್ ಯಾವುದೇ ಥರ ನಮಗೆ ನಾವು ಏನು ಫೀಲೇ ಆಗಲಿಲ್ಲ ನಮಗೆ ಬೇರೆಯವ್ರ ಥರ. ಅವ್ರು ನಮ್ಮ ಥರನೇ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗೇ ಇದ್ದರು. ಸೊ ಆ ಥರ ಇದ್ದರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಎಲ್ಲ ಆಗ್ತಾನೆ ನಮ್ಮ ಬುಬ್ಬು ಕೂಡ ತುಂಬ ಹಠ ಮಾಡ್ತಾ ಇದ್ದ, ಸಾಂಗ್ ಹಾಕು ಅಂದ್ಬಿಟ್ಟು. ಸಾಂಗ್ ಕೂಡ ಹಾಕಿದ್ದಕ್ಕೆ ಅವ್ನು ನಿಂತ್ಕೊಂಡ್ಬಿಟ್ಟಿದ್ದಾನೆ ಮುಂದೆನೇ ಅವ್ರ ತಾತನ ಜೊತೆ. ಬ್ಯಾಂಗಲ್ ಬಂಗಾರಿ ಸಾಂಗ್ ಕೇಳ್ಕೊಳೋದು ಏನೋ ಗೊತ್ತಿಲ್ಲ, ಈ ಸಾಂಗಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಫೈನಲಿ ಸಾಸ್ಲು ಬಂದೇ ಬಿಡ್ತು. ಸೊ ತುಂಬ ಅಂದರೆ ತುಂಬ ಕ್ಲೌಡ್ ಇತ್ತು. ಆ್ಯಂಡ್ ನಾವು ಸ್ಟಾರ್ಟಿಂಗಲ್ಲಿ ಫಸ್ಟು ಮುಡಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ತುಂಬ ಜನ ಇದ್ದರು, ಯಪ್ಪ ಸ್ವಾಮಿ, ತುಂಬ ಅಂದರೆ ತುಂಬ ಜನ ಇದ್ದರು. ಆ್ಯಂಡ್ ಕಲ್ಯಾಣಿ ಕೂಡ ಕಾಲಿಡೋಕ್ಕೂ ಜಾಗ ಇರ್ತಿಲ್ಲ, ಅಲ್ಲಲ್ಲೇ ನೀರು ಇಟ್ಕೊತಾನೆ ಇದ್ದರು. ಸೊ ಹಾಗಾಗಿ ಆ್ಯಂಡ್ ನನಗಿಲ್ಲಿ ಏನು ಬೇಜಾರು ಅಂದರೆ, ಒಂದು ಕಾಯಿ 2 ಬಾಳೆಹಣ್ಣಿಗೆ ತುಂಬ ರೈಟ್ ತೊಗೋತಾರೆ. ಹಾಗಾಗಿ ಸೊ ಫೈನಲಿ ನಾವು ಹೋಗಿದ್ದೆ, ಒಂದು ಟಿಕೆಟ್ ಮಾರ್ತಾ ಇರ್ತಾರಲ್ವ. ಸೊ ಹಾಗಾಗಿ ಟಿಕೆಟ್ ಕೂಡ ತೊಗೊಂಡ್ಬಿಟ್ಟು ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಮ್ಮ ಪಾಪಂಗೆ ಮುಡಿ ಕೊಡ್ಸಿದ್ವಿ. ಮಾಡ್ಸಿನಪ್ಪ
ಆಯ್ತಲ್ಲಪ್ಪ. ಎಲ್ಲ ಎಲ್ಲ ನೋಡ್ರಿ ಇಬ್ರು. ಅಯ್ಯೋ ನೀನಿಲ್ಲ ನೋಡ್ ಪಾಪ. ತಡಿಯ ಬಾಬು ಅಡ್ಬೇಡ. ಹೋಯ್ಕೊಳಪ್ಪ. ಪಾಪ ಗಂಗಮ್ಮನ ಮಾಡಿ ಸ್ನಾನ ಮಾಡಿ ಗಂಗಮ್ಮನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಮನೇಲಿ ಕೊಡುವಂತೆ ಬಾ. ಸ್ಟಾರ್ಟಿಂಗಲ್ಲೇ ನಾಗರ ಸಡೆ ಕಾಯಿ ಕಾಲು ಕಿವಿ ಆ ಥರದ್ದೆಲ್ಲ ಸಿಗುತ್ತೆ ಅಲ್ವಾ, ಅದನ್ನು ನಾವು ಹುತ್ತದೊಳಗಾದರೆ ಹಾಕ್ಬೋದು, ಇಲ್ಲ ಅಂದರೆ ಹುಂಡಿ ಒಳಗಾದರೆ ಹಾಕ್ಬೋದು. ನಾವು ನಮ್ಮ ಪಾಪಗೆ ತೊಗೋಬೇಕಿತ್ತು, ಯಾಕಂದರೆ ಅವನು ತುಂಬ ಮೈ ಕಟ್ತಾ ಇದ್ದಾಗ ಅರ್ಕೆ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಒಳ್ಳೇದಕ್ಕೆ ಆ್ಯಂಡ್ ಮೈ ಕಟ್ಟಕ್ಕೆ ಎರಡಕ್ಕೂ ಒಂದೊಂದು ತೊಗೊಂಡು ಹಾಕೊಂಡ್ವಿ. ಮನೆ ಗುಳ್ಳೆ ಮಚ್ಚೆ ಮನೆ ಕುಟುಂಬ ಯಾವುದೇ ದೋಷ ಇದ್ರೂ ಪರಿಹಾರ ಆಗ್ಲಿ ಅಂತ ಒಳ್ಳೇದಾಗಪ್ಪ ಅಂತ ಹಾಕ್ತೀವಿ. ಪಾಪ ಪಾಪನ ಕೈಲೈತೆ ಉದುರ್ಸೋನು. ಅಕ್ಕಿ ಬೆಲ್ಲ ಕೂಡ ಹಾಲು ಚುಚ್ಚಿ ತಗೊಂಡಪ್ಪ. ತೋಷಿ ಹೇಳ್ದ ಒಂದು ಸದ್ರ ಎಲ್ಲೈತೆ ನಿಮ್ಮ ಅಕ್ಕ ಇಲ್ಲಿ ಟೆಕ್ ಲೋಡು ಫೋನ್ ಫೋನ್ ಬಾಯ್ ಮಾಡಿ ಪಪ್ಪಿ ಪಪ್ಪಿ ಕೊಡು ತುಷಿ. ಪಪ್ಪಿ ಕೊಡು. ಸೊ ಫೈನಲಿ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಒಳಗಡೆ ಬಿಡಲ್ಲ, ಯಾಕೋ ಗೊತ್ತಿಲ್ಲ, ನಾವೇನು ಅದಕ್ಕೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲೇ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಕೂಡ ಆಚೆ ಪೂಜೆ ಮಾಡ್ಕೊಂಡ್ವಿ. ನಮ್ಮ ತೋಷಿಗೆ ಮಾತ್ರ ಮುಂದೆ ಕರ್ಕೊಂಡ್ಬಂದ್ರು. ಸೊ ಹಾಗಾಗಿ ಗಂಧ ಕೂಡ ಆಚೆ ಇಟ್ಟಿರ್ತಾರೆ, ಅದರಲ್ಲಂತೂ ತುಂಬ ಜನ ಕೈ ಹಾಕಿ ಸುತ್ತ ಕಂಬಿಗೆಲ್ಲ ಬೆಳೆದ್ಬಿಟ್ಟಿದ್ದಾರೆ. ಆ್ಯಂಡ್ ಸೊ ಅಲ್ಲೇ ತೊಗೊಂಡು ಗಂಧನೂ ಕೂಡ ಇಟ್ಕೊಂಡ್ವಿ ಎಲ್ಲರೂ. ನಮ್ಮ ಪಾಪನೂ ಕರ್ಕೊಂಡೋಗಿ ಒಳಗಡೆ ತೀರ್ಥ ಹಾಕಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಸೊ ಇದು ಇಲ್ಲಿನ ದೇವ್ರದ್ದು ಸ್ಟಾರ್ಟಿಂಗ್ ಹೋಗೋ ದೇವಸ್ಥಾನದಲ್ಲಿ ನಡೆಯೋದು ಇಷ್ಟು. ಆ್ಯಂಡ್ ಇದಾದಮೇಲೆ ನಾವು ನಾಗರ ಮಾಡ್ತೀವಿ. ನಾಗರ ಆದಮೇಲೆ ಮತ್ತೆ ಇದೇ ಥರ ದೇವಸ್ಥಾನ ಇದೆ. ಸೊ ಸೋಮೇಶ್ವರ ಆ್ಯಂಡ್ ಶಂಭುಲಿಂಗೇಶ್ವರ, ಇದು ಸೋಮೇಶ್ವರ ಆ್ಯಂಡ್ ಶಂಭುಲಿಂಗೇಶ್ವರ ಟೆಂಪಲ್. ಇನ್ನೊಂದು ಅಲ್ಲೇ ತೋಟದೊಳಗಡೆ ಇದೆ ನೋಡಿ. ನಾವಿಲ್ಲಿ ಆಚೆ ಎಲ್ಲ ಪೂಜೆ ಮಾಡಿಕೊಂಡು ಸೊ ಇವಾಗ ಹೋಗೋಣ ಅಂದ್ಬಿಟ್ಟು ಆ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ಸ್ಟಾರ್ಟಿಂಗಲ್ಲೇ ಫಸ್ಟ್ ನಾವು ನಾಗರ ಮಾಡಿಕೊಂಡು ಆ್ಯಂಡ್ ಅದಾದಮೇಲೆ ಶಂಭುಲಿಂಗೇಶ್ವರ ದೇವರನ್ನ ಪೂಜಿಸ್ಕೊಂಡು ಆ್ಯಂಡ್ ಅಲ್ಲಿಂದ ಹೊರಡಬೇಕು. ಅದೇ ಥರ ನಾವು ನಡೆಸ್ಕೊಂಬಂದಿರೋದು. ಸೊ ಹಾಗಾಗಿ ಸೊ ಹೊರಟ್ವಿ. ಅಲ್ಲಿಗೆ ಕೂಡ ನಮ್ಮ ಬುಬ್ಬು ನೋಡಿ ಹೇಗೆ ಯಾವಾಗಲೂ ಹಾಲು ಕುಡಿತಾನೆ ಇರ್ತಾನೆ. ಆ್ಯಂಡ್ ಹಾಲು ಮಾತ್ರ ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ಸೊ ಏನೋ ಒಂಥರ ನೆಮ್ಮದಿ ಆ್ಯಂಡ್ ಒಂಥರ ವಿರಾಳ ಆಗುತ್ತೆ ದೇವಸ್ಥಾನಗಳಿಗೆ ಹೋದಾಗ. ಸೊ ಇದು ನಮ್ಮಮ್ಮ ಮಾಡೋ ನಾಗರು. ನಾವೆಲ್ಲ ಬೆಂಗಳೂರಲ್ಲೇ ಮಾಡ್ಕೊಂಬಿಡ್ತೀವಿ. ನಮ್ಮಮ್ಮ ಮಾತ್ರ ಸಾಸ್ಲಲ್ಲೇ ಮಾಡ್ಕೊಳ್ತಾರೆ ಯಾವಾಗಲೂ. ನಾವು ಸ್ವಲ್ಪ ಕೈ ಮುಗಿತೀವಿ ಅಷ್ಟು ಮಾಡಿದಾಗ. ಆ್ಯಂಡ್ ಸಿಗಡಿ, ಚಮಚ, ಏಲಕ್ಕಿ ಅದೆಲ್ಲ ಹೇಳ್ತಾರಲ್ವ,
ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಗಂಗಮ್ಮಂಗೆ ಕೂಡ ಇಡ್ತಾರೆ, ಇದಕ್ಕೂ ಕೂಡ ಇಟ್ಟು ಪೂಜೆ ಮಾಡಿ ಅಲ್ಲೇ ಪ್ರಸಾದನೂ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಊಟ ಮಾಡಿಕೊಂಡು ಎಲ್ಲ ಮುಗಿದ್ಮೇಲೆ ಮತ್ತೆ ಅವನ್ನ ಕೂಡ ಮಾತಾಡಿಸ್ಕೊಂಡು ರಿಟರ್ನ್ ನಾವು ಬೆಂಗಳೂರಿಗೆ ಹೊರಟ್ವಿ. ಆ್ಯಂಡ್ ನಮ್ಮ ಗುಬ್ಬು ನೋಡಿ ಎಷ್ಟು ಎಲ್ಲಾದರೂ ಹೋದರೆ ತುಂಬ ಆಟ ಆಡ್ತಾನೆ, ಕೈಗೆ ಸಿಗಲ್ಲ. ಅವನಂತೂ ಇವಾಗ ತುಂಬ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಸೊ ಫೈನಲಿ ನಮ್ಮ ಅತ್ತೆ ಮಾವನೆಲ್ಲ ನೋಡಿಕೊಂಡು ಹೊರಟ್ವಿ.